ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ನ ತಂದಿದ್ದೀನಿ. ಸುಮಾರು ಜನ ಕಮೆಂಟಲ್ಲಿ ಕೇಳ್ತಾ ಇರೋವಂಥದ್ದು, ಹೇಗೆ ಹೈಲಿ ಆರ್ಗನೈಸ್ಡ್ ಆಗಿರಬೇಕು ಹೌಸ್ ವೈಫು, ವರ್ಕಿಂಗ್ ವುಮೆನ್ನು, ಯಾವುದೋ ಲೇಡೀಸ್, ಯಾವುದನ್ನ ಲೇಡೀಸ್ ಇರ್ಬೋದು, ವರ್ಕ್ ಮಾಡ್ತಾಯಿದ್ರು, ಮನೇಲಿ ಮೇಂಟೈನ್ ಮಾಡ್ತಾಯಿದ್ರು. ನಾವು ಪ್ರಾಪರಾಗಿ ಆರ್ಗನೈಸ್ಡ್ ಲೈಫ್ನ ಲೀಡ್ ಮಾಡೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ಇವತ್ತಿನ ಬ್ಲಾಗಲ್ಲಿ ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ತುಂಬ ಚೆನ್ನಾಗಿ ಲೈಫ್ ಬ್ಯಾಲೆನ್ಸ್ ಮಾಡ್ತಿದ್ದಾರೆ, ಎಲ್ಲ ನೀಟಾಗಿ ಎಲ್ಲ ಆರ್ಗನೈಸ್ಡಾಗಿ ಇಟ್ಕೊಂಡಿದ್ದಾರೆ, ಟೈಮ್ ಸರಿಯಾಗಿ ಕೆಲಸಕ್ಕೆ ಹೋಗ್ತಾರೆ, ಮನೆಗೆ ಬರ್ತಾರೆ, ಎಲ್ಲ ನೀಟಾಗಿ ಬ್ಯಾಲೆನ್ಸ್ ಆಗುತ್ತೆ ಅಂದರೆ ಯಾವ ರೀತಿ ಅವ್ರಿಗೆ 5 ಹ್ಯಾಬಿಟ್ಸ್ ಇರುತ್ತೆ ಅಂತ ಇವತ್ತಿನ ಬ್ಲಾಗಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ನಾನು ಯಾವಾಗಲೂ ಅಷ್ಟೇ ಎದ್ದಿದ ತಕ್ಷಣ ಬಿಸಿನೀರು ಕುಡಿತೀನಿ. ಈ ನಡುವೆ ನಿದ್ದೆ ಸಾಲ್ತಾ ಇಲ್ಲ. ವ್ಲಾಗ್ ಮಾಡದೇ ಇರೋದಕ್ಕೂ ಕಾರಣ ಅದೇ. ದೊಡ್ಡ ಮಗಳಿಗೆ ಆ್ಯಕ್ಚುಲಿ ತುಂಬ ಅಟೆನ್ಷನ್ ಬೇಕಾಗಿದೆ. ಈಗ 9th CBSE ಸಿಲೆಬಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಸೊ ಅದಕ್ಕೇ ನಾವು ಕುತ್ಕೋಬೇಕು ಅವಳ ಜೊತೆ ಸ್ವಲ್ಪ ನಾನು ಹೆಲ್ಪ್ ಮಾಡೋಕ್ಕೆ ಎಲ್ಲ. ಸೊ ಇಬ್ರಿಗೂ ಸ್ವಲ್ಪ ಅಟೆನ್ಷನ್ ಕೊಡೋದ್ರಿಂದ ಒಂದು 4 to 5 hours ಅಲ್ಲೇ ಹೊರಟೋಗುತ್ತೆ. ನನಗೆ ವೀಡಿಯೋ ಮಾಡೋಕ್ಕೆ ಟೈಮೇ ಆಗ್ತಿಲ್ಲ. ಸೊ ಅದಕ್ಕೇ ಸ್ವಲ್ಪ ಬ್ಯುಸಿ ಇದ್ದೀವಿ. ಮೊಮೆಂಟ್ರಿಲಿ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಆನ್ ಟೈಮ್ ಎಲ್ಲ ಆಗುತ್ತೆ, ಅಡ್ಜಸ್ಟ್ ಆಗುತ್ತೆ. ಈಗ ಸದ್ಯಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಕಷ್ಟ ಆಗ್ತಾಯಿದೆ. ಸೊ ನಾನು ಫಸ್ಟ್ ಮಗಳಿಗೆ, ದೊಡ್ಡ ಮಗಳಿಗೆ ಅಷ್ಟು ಟೈಮ್ ಕೊಡ್ತಿರ್ಲಿಲ್ಲ, ಅವಳೇ ಓದ್ಕೋತಾ ಇದ್ಲು. ಈಗ ನನಗೆ ಅನ್ನಿಸ್ತಾ ಇದೆ ಅವಳಿಗೂ ರಿಕ್ವೈರ್ಮೆಂಟ್ ಇದೆ. ಸೊ ಅದಕ್ಕೆ ತುಂಬ ಅವಳ ಜೊತೆಗೇ ಕೂತಿದ್ದೀನಿ. ಇವತ್ತು ತುಂಬ ತರಕಾರಿ ಹಾಕಿ ಪಲಾವು ಮತ್ತು ಮೊಸರು ಬಜ್ಜಿ ಮಾಡಿದ್ದೆ. ಮೊಸರು ಬಜ್ಜಿಗೆ ನಾನು ಈರುಳ್ಳಿನ ಈ ಅಗಾರೋ ಈ ಲೈಟ್ ಮಿನಿ ಎಲೆಕ್ಟ್ರಿಕ್ ಚಾಪರಲ್ಲಿ ಯೂಸ್ ಮಾಡಿದ್ದೀನಿ. ತುಂಬ ಫೈನಾಗಿ ಚಾಪ್ ಆಗುತ್ತೆ. ಎಷ್ಟೊಂದು ಜನ ಇದ್ರ ಬಗ್ಗೆ ಕೇಳಿದ್ರಿ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಒಂದು ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ಸ್ ಇರುತ್ತೆ, ಬೌಲ್ ಇರುತ್ತೆ, ಮೋಟರ್ ಇರುತ್ತೆ. ಆ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ಸು ಈ ರಫಾಗಿ ಚಾಪ್ ಮಾಡ್ಕೊಂಡಿರೋಂಥ ಆನಿಯನ್ನ ತುಂಬ ಫೈನಾಗಿ ಚಾಪ್ ಮಾಡುತ್ತೆ. ನೋಡ್ತಾ ಇರ್ಬೋದು, ಆ ಕಣ್ಣೀರು ಬರೋದು ಅದೆಲ್ಲ ಏನೂ ಇಲ್ಲ, ತುಂಬ ಆರಾಮಾಗಿ ಚಾಪ್ ಆಗೋಗುತ್ತೆ. ಆಮೇಲೆ ಯೂಸ್ ಮಾಡಾದ್ಮೇಲೆ ಇದನ್ನು ವಾಶ್ ಮಾಡ್ಬೋದು. ಆ ಕೆಳಗಡೆ ಟ್ರಾನ್ಸ್ಪರೆಂಟ್ ಬೌಲ್ ಇರುತ್ತಲ್ಲ ಅದನ್ನು ವಾಶ್ ಮಾಡಿ ಮೇಲ್ಗಡೆ ಮೋಟರ್ನ ಜಸ್ಟ್ ಒರೆಸ್ಕೊಂಡ್ರೆ ಆಯಿತು. ಈ ಎಲೆಕ್ಟ್ರಿಕ್ ಚಾಪರಲ್ಲಿ ಡ್ಯುಯಲ್ ಸೇಫ್ಟಿ ಟಚ್ ಮೆಕ್ಯಾನಿಸಮ್ ಇರುತ್ತೆ. ಅಂದರೆ ಕಂಪ್ಲೀಟಾಗಿ ಕ್ಲೋಸ್ ಆಗೋವರೆಗೂ, ಲಾಕ್ ಆಗೋವರೆಗೂ ಅದು ಆನ್ ಆಗೋಲ್ಲ. ಈಗ ನಿಮಗೆ ಪರ್ಚೇಸ್ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್, ಟ್ರೈ ಮಾಡಿ. ನಿಜವಾಗ್ಲೂ ಕಿಚನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಮೊಸರು ಬಜ್ಜಿಗೆ ಆ್ಯಸ್ ಯೂಶುವಲ್ ನಾನು ಸ್ವಲ್ಪ ಜಾಸ್ತಿನೇ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ತೀನಿ. ಮಕ್ಕಳಿಗೆಲ್ಲ ಮತ್ತು ಮನೆಯವ್ರಿಗೆಲ್ಲ ತುಂಬ ಇಷ್ಟ ಅಂತ. ಸೊ ಟಾಪಿಕ್ ಬಗ್ಗೆ ಬರೋಣ ಅಂದರೆ, ನಾನು ತುಂಬ ದಿನದಿಂದ ಇದ್ರ ಬಗ್ಗೆ ಸರ್ವೆ ಮಾಡ್ತಾಯಿದ್ದೆ. ತುಂಬ ಆರ್ಗನೈಸ್ಡ್ ಆಗಿರಬೇಕು, ಎಷ್ಟಾಗುತ್ತೋ ಅಷ್ಟು ಟೈಮ್ನ ಮ್ಯಾನೇಜ್ ಮಾಡ್ಕೋಬೇಕು ಅಂತ. ಸೊ ಈಗ ಅದೇ ಫಸ್ಟ್ ಏನು ಅಂದರೆ, ಆರ್ಗನೈಸ್ಡ್ ಆಗಬೇಕು ಅಂದರೆ ಪ್ರಾಪರ್ ಪ್ಲ್ಯಾನಿಂಗ್ ಅನ್ನೋದು ಇಂಪಾರ್ಟೆಂಟು. ನನಗೆ ಅನಿಸಿರೋದು ಏನು ಅಂದರೆ, ಪ್ಲ್ಯಾನಿಂಗ್ ಅಂದರೆ ಏನು, ನಮ್ಮ ಮನೆಗೆ ಯಾವ್ದು ಸೂಟ್ ಆಗುತ್ತೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾವ್ದು ಸೂಟ್ ಆಗುತ್ತೆ, ಯಾವ್ಯಾವ ರೀತಿ ಕೆಲಸ ಆಗುತ್ತೆ. ಈಗ ನಮ್ಮ ಮನೆಯಲ್ಲಿ ಆಗುವಂಥ ಕೆಲಸಗಳು, ನಿಮ್ಮ ಮನೆಯಲ್ಲಿ ಆಗುವಂಥ ಕೆಲಸಗಳು ಡಿಫ್ರೆಂಟ್ ಇರುತ್ತೆ. ಟೈಮಿಂಗ್ಸ್ ಡಿಫ್ರೆಂಟ್ ಇರುತ್ತೆ, ಕೆಲಸಗಳೇ ಡಿಫ್ರೆಂಟ್ ಇರುತ್ತೆ. ಕೆಲವರು ಬೇಗನೆ ಪೂಜೆ ಮಾಡ್ತಾರೆ, ಕೆಲವರು ಎಲ್ಲರನ್ನೂ ಕಳಿಸಿ ನೆಮ್ಮದಿಯಿಂದ ಪೂಜೆ ಮಾಡ್ತಾರೆ, ಕೆಲವರು ಸಂಜೆಯಿಂದ ಪೂಜೆ ಮಾಡ್ತಾರೆ, ಕೆಲವರು ರಾತ್ರಿ ಸಾಂಬಾರು ಮಾಡ್ಕೋತಾರೆ, ಕೆಲವರು ಬೆಳಗ್ಗೆ ಈ ಥರ ಎಷ್ಟೊಂದು ವೇರಿಯೇಷನ್ಸ್ ಅನ್ನೋದು ಆಗ್ತಾ ಇರುತ್ತೆ. ನಮ್ಮ ಮನೇಲೇ ಒಂದಿನದ ಇದ್ದಿದ್ದು ಇನ್ನೊಂದು ದಿನ ಆಗೋಲ್ಲ. ಎಷ್ಟೊಂದು ಸಾರಿ ಚೇಂಜಸ್, ಮೈನರ್ ಚೇಂಜಸ್ ಅನ್ನೋದು ಆಗ್ತಾ ಇರುತ್ತೆ. ಬಟ್ ಒಂದು ರೊಟೀನ್ ಅಂತ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಮೈನರ್ ಚೇಂಜಸ್ಸು ಅವೈಲಬಿಲಿಟಿ ಪ್ರಕಾರ, ರಿಕ್ವೈರ್ಮೆಂಟ್ ಪ್ರಕಾರ ಚೇಂಜಸ್ ಆಗೇ ಆಗುತ್ತೆ. ಸೊ ಅದಕ್ಕೆ ಪ್ರಾಪರಾಗಿ ಪ್ಲ್ಯಾನಿಂಗ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಬೆಳಗ್ಗೆ ಎದ್ದಿದ ತಕ್ಷಣವೇ ಒಂದು ನೋಟ್ಬುಕ್ ನಾನು ತೋರಿಸ್ತೀನಿ, ನೆಕ್ಸ್ಟ್ ವ್ಲಾಗಲ್ಲೇ ತೋರಿಸ್ತೀನಿ ಯಾವ ರೀತಿ ನಾನು ಪ್ಲ್ಯಾನಿಂಗ್ ಮಾಡ್ಕೋತೀನಿ ಅಂತ. ಪ್ರತಿಯೊಂದೂ ಬರ್ಕೋತೀನಿ. ಪ್ರತಿಯೊಂದೂ ಪ್ಲ್ಯಾನಿಂಗ್ ಅಂತ ಮಾಡ್ಕೊಂಡಾಗ ಪ್ರಾಪರಾಗಿ ಆರ್ಗನೈಸ್ಡ್ ಲೈಫ್ನ ಲೀಡ್ ಮಾಡ್ಬೋದು. ವರ್ಕ್ಗೂ ಕರೆಕ್ಟಾಗಿ ಜಸ್ಟಿಫಿಕೇಷನ್ ಕೊಡ್ಬೋದು, ಮನೆಯಲ್ಲೂ ಪ್ರಾಪರಾಗಿ ಜಸ್ಟಿಫಿಕೇಷನ್ ಕೊಡ್ಬೋದು. ಒಂದೊಂದು ಮೂಲೆನ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ನೀಟ್ ಮಾಡ್ಕೋಬೋದು, ಡೀಕ್ಲಟರ್ ಮಾಡ್ಕೋಬೋದು, ನಮಗೂ ಅಂತ ಟೈಮ್ ಕೊಡ್ಬೋದು. ಒಂದು ಆರ್ಗನೈಸೇಷನ್ ಅಂದರೆ ಏನು, ಒಂದು ಆರ್ಗನೈಸ್ಡ್ ಲೈಫ್ ಅಂದರೆ ಏನು, ಪ್ರಾಪರಾಗಿ ಆರ್ಗನೈಸೇಷನ್ ಮನೇಲಿ ಅಂದರೆ ಏನು, ಅದರ ಜಾಗದಲ್ಲಿ ಅದರಿರುವಂಥದ್ದು, ನಮ್ಮ ಹೆಲ್ತು ನಾವು ನೋಡ್ಕೊಳ್ಳುವಂಥದ್ದು, ಮನೆಯಲ್ಲಿ ಪ್ರಾಪರಾಗಿ ಎಲ್ಲರ ಹೆಲ್ತು ನೋಡ್ಕೊಳ್ಳೋವಂಥದ್ದು, ಜೊತೆಗೆ ಒಂದು ಮೇಂಟೆನೆನ್ಸ್, ನೀಟ್ನೆಸ್ ಅನ್ನೋದು ಮೇಂಟೈನ್ ಮಾಡೋದು. ಹೆಲ್ತ್ ಅಂದರೆ ಪ್ರಾಪರ್ ಪ್ಲ್ಯಾನಿಂಗು, ಫಸ್ಟು ಮೀಲ್ ಪ್ರಿಪ್ರೇಷನ್ ಆಗಿರುತ್ತೆ. ಈಗ ನಾವು ಯಾವುದೇ ಪ್ಲ್ಯಾನಿಂಗ್ ಇಲ್ದಂಗೆ ಕೆಲಸ ಮಾಡಿಬಿಟ್ರೆ ಅಂತೂ ಭಾರಿ ಕಷ್ಟ ಆಗುತ್ತೆ. ನೋಡಿ, ನೀವು ಇವತ್ತಿಂದ ಏನು ಚೇಂಜಸ್ ಮಾಡ್ಕೋಬೇಕು ಅಂದರೆ, ಫಸ್ಟೇ ಹಿಂದಿನ ದಿನ ಕೂತ್ಕೊಳ್ಳಿ, 10 ನಿಮಿಷ ಟೈಮ್ ಅದಕ್ಕೆ ಅಂತ ಟೈಮ್ ಸ್ಪೆಂಡ್ ಮಾಡಿ. 10 ನಿಮಿಷ ವೇಸ್ಟು ಅಂದ್ಕೋಬೇಡಿ. 10 ನಿಮಿಷ ಪ್ರಾಪರಾಗಿ ಕೂತ್ಕೊಂಡು ಬರ್ಕೊಳ್ಳೋದ್ರಿಂದ ಇಡೀ ದಿನ ಅವರ್ಸ್ ಟುಗೆದರ್ ಸೇವ್ ಆಗೋಗುತ್ತೆ. ಅವರ್ಸ್ ಟುಗೆದರ್ ಮತ್ತು ಮೆಂಟಲ್ ಸ್ಟ್ರೆಸ್ ಇರಲ್ಲ. ಮೇಜರ್
ಎಷ್ಟೋ ಜನ ವುಮೆನ್ನಿಗೆ ಏನು ಪ್ರಾಬ್ಲಮ್ಮು ಅಂದರೆ ಏನು ಮಾಡೋದು, ಅಡುಗೆ ಏನು ಮಾಡೋದು, ಏನು ಕೆಲಸ ಮಾಡೋದು, ಏನು ಕೆಲಸ ಆದಮೇಲೆ ಏನು ಕೆಲಸ ಮಾಡೋದು, ಯಾವ ರೀತಿ ಮಾಡೋದು, ಹಿಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು, ಈ ಥರನೇ ಆಗಿರುತ್ತೆ. ಬಟ್ ನೀವು ಯಾವಾಗ ಒಂದು ಟು ಡೂ ಲಿಸ್ಟ್ ಅಂತ ಮಾಡ್ಕೋತೀರಾ, ಅದ್ರ ಪ್ರಕಾರ ನಡ್ಕೊತಾ ಹೋಗ್ತೀರಾ, ನಿಮಗೆ ನಿಮ್ಮ ಕಣ್ಣು ಮುಂದೆ ಕ್ಲಾರಿಟಿ ಇರುತ್ತೆ. ಈಗ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೆಂಗೆ ನಾವು ಒಂದು ಡೆಸ್ಟಿನೇಷನ್ಗೆ ಹೋಗ್ತೀವೋ, ಈ ಜಾಗಕ್ಕೆ ಹೋಗಬೇಕು ಅಂದರೆ ಕರೆಕ್ಟಾಗಿ ನಮಗೆ ಮ್ಯಾಪ್ ಇದ್ದರೆ ನೀಟಾಗಿ ಹೋಗ್ತೀವಿ. ಇಡೀ ದಿನ 24 ಅವರ್ಸು ಮಾಡೋದು ತುಂಬ ಕಷ್ಟ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಒಂದು 5 to 7 ಡೇಸ್ ತುಂಬ ಕಷ್ಟ ಆಗುತ್ತೆ. ನಾನು ಹಿಂಗೆ ಬರ್ಕೋಬೇಕು, ಪ್ಲ್ಯಾನಿಂಗ್ ಮಾಡ್ಕೊಳಕ್ಕೆ ಬರಲ್ಲ, ಪ್ಲ್ಯಾನ್ ಮಾಡಿದ್ರು ಕೂಡ ಅದ್ರ ಪ್ರಕಾರ ನಡ್ಕೊಳಕ್ಕಾಗಲ್ಲ, ಬಿಡಬಾರ್ದು. ಪದೇ 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 ಅದನ್ನು ಫೈನ್ ಟ್ಯೂನ್ ಮಾಡ್ಕೋಬೇಕು. ಇದು ವರ್ಕ್ ಆಗ್ತಿಲ್ಲ ನನಗೆ, ಈ ಥರ ಚೇಂಜ್ ಮಾಡಿಕೊಂಡ್ರೆ ವರ್ಕೌಟ್ ಆಗುತ್ತೆ. ಆಮೇಲೆ ಒಂದೇ ಸದಿಗೆ ಒಂದು 10 ಕೆಲಸಗಳನ್ನ ಬರ್ಕೊಳಕ್ಕೆ ಹೋಗಬೇಡಿ. ಎಷ್ಟಾಗುತ್ತೋ ಅಷ್ಟು ಒಂದು 5 to 6 ಕೆಲಸಗಳನ್ನ ನೀಟಾಗಿ ಬರ್ಕೊಳ್ಳಿ. ಅದನ್ನು ಮುಗಿಸಿ. ಅದು ಮುಗಿಸೋದ್ರಿಂದ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಕಾನ್ಫಿಡೆನ್ಸ್ ಬಂದರೆ ನೆಕ್ಸ್ಟ್ ಟೈಮ್ ರಿಪೀಟ್ ಮಾಡ್ತೀರಾ. ಸೊ ಅದೇ ಥರ ಮಾಡ್ಕೊಳ್ಳಿ. ಯಾವ್ದಾರ ಒಂದು ವರ್ಕೌಟ್ ಆಗ್ತಾಯಿಲ್ಲ ಅಂದರೆ ಅದನ್ನು ಚೇಂಜ್ ಮಾಡ್ಕೊಳ್ಳೋಕೆ ಹೋಗಿ. ಚೇಂಜ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಓಕೆ ಈ ಪ್ಲ್ಯಾನ್ ನಮ್ಮ ಮನೆಗೆ ವರ್ಕ್ ಆಗ್ತಿದೆ ಅಂತ. ನಾನು ಆ ಥರದ್ದು ಎಷ್ಟೊಂದು ಪ್ಲ್ಯಾನ್ ವರ್ಕ್ ಮಾಡಿದ್ದೀನಿ. ಸಂಜೆ ವಾಕಿಂಗ್ ಹೋಗೋದಾ, ಬೆಳಗ್ಗೆ ವಾಕಿಂಗ್ ಹೋಗೋದಾ, ಅಥವಾ ಸಂಜೆನೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಾ, ಓದಿಸೋದು ಯಾವಾಗ, ನಾನು ಎಲ್ಲ ಕೆಲವು ಸತಿ ಆ ಸ್ಯಾರಿ ಎಲ್ಲ ಪ್ರಿಪೇರ್ ಮಾಡ್ಕೋತೀನಿ. ಇದನ್ನೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಅನಿಸುತ್ತೆ. ಯಾವಾಗ ಮಾಡ್ಕೊಳ್ಳೋದು, ಬೆಳಗ್ಗೆ ಎದ್ದಿದ ತಕ್ಷಣ ನಿದ್ದೆಗಣ್ಣು ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಸ್ಯಾರಿನ ಪ್ಲೀಟ್ಸ್ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ನಾನು ಸ್ಟಾರ್ಟಿಂಗೇ ಆ ಸೆರಗು ಅದೆಲ್ಲ ಮಾಡ್ಕೊಂಬಿಡ್ತೀನಿ. ಆ ಥರದ್ದೆಲ್ಲ ಬೆಳಗ್ಗೆ ಮಾಡ್ಕೊಳ್ಳೋಣ ಅಥವಾ ರಾತ್ರಿ ಮಾಡ್ಕೊಳ್ಳೋಣ. ಈರುಳ್ಳಿ ಸಿಪ್ಪೆನ ರಾತ್ರಿನೇ ಬಿಡಿಸ್ಕೊಳ್ಳೋಣ ಅಥವಾ ಬೆಳಗ್ಗೆ ಬಿಡಿಸ್ಕೊಳ್ಳೋಣ. ಈ ಥರದ್ದೆಲ್ಲ ನನಗೆ ತಲೆಯಲ್ಲಿ ಓಡ್ತಾನೇ ಇತ್ತು. ಆಮೇಲೆ ಅನಿಸ್ತು, ಸರಿ ಈ ಕೆಲಸ ಈ ಟೈಮಲ್ಲಿ ಮಾಡಿದ್ರೆ ನನಗೆ ವರ್ಕೌಟ್ ಆಗುತ್ತೆ. ಬೆಳಗ್ಗೆ ಹೊತ್ತು ನನಗೆ ಅದು ಈರುಳ್ಳಿ ಸಿಪ್ಪೆ ಎಲ್ಲ ಬಿಡಿಸಿ ಸ್ವಲ್ಪ ಕಣ್ಣಲ್ಲೆಲ್ಲ ನೀರು ಬರೋದು, ಅದು ಸ್ವಲ್ಪ ಇರಿಟೇಷನ್ ಆಗ್ತಿತ್ತು. ಕೆಲಸ ಮಾಡೋಕ್ಕೂ ಕಷ್ಟ ಆಗ್ತಿತ್ತು. ಚಿಕ್ಕದೇ ಅದು ಹೌಸ್ ವೈಫ್ಗೆ ಗೊತ್ತು, ಒಂದು ವುಮೆನ್ಗೆ ಗೊತ್ತು ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತ. ಅಯ್ಯೋ ಈರುಳ್ಳಿ ಕಟ್ ಮಾಡೋದು ಒಂದು ದೊಡ್ಡ ಕೆಲಸನ ಅಂತ ಕೆಲವ್ರು ಹೇಳ್ಬೋದು, ಇಲ್ಲ ಅಂತಲ್ಲ. ಬಟ್ ನಾವು ಅದನ್ನು ಈಸಿಯಾಗಿ ಮಾಡ್ಕೋಬೋದಲ್ವ. ನಾನು ಅದಕ್ಕೆ ಏನು ಮಾಡಿದೆ ಅಂದರೆ ಸಿಪ್ಪೆ ಮಾತ್ರನೇ ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಟಾಗ ಫ್ರಿಜ್ಜಲ್ಲಿ ಕೆಲವು ಎನ್ಸೈಮ್ಸ್ ಎಲ್ಲ ಇನ್ಯಾಕ್ಟಿವ್ ಆಗುತ್ತೆ. ಆಗ ಬೆಳಗ್ಗೆ ಎದ್ದು ಕಟ್ ಮಾಡೋದ್ರಿಂದ ನಮಗೆ ಕಣ್ಣೀರು ಬರಲ್ಲ. ಅದು ಕೋಲ್ಡ್ ಆದಾಗ ನೋಡಿ ಯಾವಾಗಲೂ ಅಷ್ಟೇ ಕಣ್ಣೀರು ಬರಲ್ಲ ನಮಗೆ. ಸೊ ಅಲ್ಲೂ ಸರ್ವಾಯಿತು. ಹಿಂದಿನ ದಿನ ಅಷ್ಟೇ ಒಂದು 6 hours ಮೊದಲು ಸಿಪ್ಪೆ ತೆಗ್ದಿರ್ತೀನಿ ಅಷ್ಟೇ. ಬೆಳಗ್ಗೆ ಎದ್ದಿದ ತಕ್ಷಣ ಅದನ್ನು ನೀಟಾಗಿ ಚಾಪ್ ಮಾಡಿಕೊಂಡು ಯೂಸ್ ಮಾಡ್ಕೋತೀನಿ. ನಾನು ಆ್ಯಕ್ಟಿವ್ ಆಗಿರ್ತೀನಿ. ಕಣ್ಣೀರು ಬರೋದು, ಒಂಥರ ಇರಿಟೇಷನ್ ಆಗೋದು ಚಿಕ್ಕ ಪುಟ್ಟ ಅಂತ ಅನ್ಕೋತೀವಿ. ಬಟ್ ಹೋಗ್ತಾ 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 ಅದೆಷ್ಟು ಟಯರ್ಸಮ್ ಆಗುತ್ತೆ, ಎಷ್ಟು ಸುಸ್ತಾಗುತ್ತೆ. ಪ್ರಾಪರ್ ಸಿಂಪಲ್ ಪ್ಲ್ಯಾನಿಂಗ್ ಅಲ್ವಾ, ಅಯ್ಯೋ ಮಾಡ್ಕೊಂಡ್ರೆ ಆಯಿತು ಅಂತ ಕೂತ್ಕೋತೀವಿ. ಬಟ್ ಒನ್ಸ್ ನೀವು ಪೇಪರು ಪೆನ್ನು ಒಂದು ನಾರ್ಮಲ್ ಬುಕ್ ಇಟ್ಬಿಡಿಯಪ್ಪ. ನಿಮ್ಮ ಮಕ್ಕಳದ್ದು ಒಂದು ಹಳೆ ಬುಕ್ ತೊಗೊಳಕ್ಕೆ ಹೋಗ್ಬಿಡಿ. ನನ್ನ ಕೇಳೋ ಪ್ರಕಾರ ಅದಕ್ಕೆ ಬೆಲೆನೇ ಇಲ್ಲ ಅನಿಸ್ಬಿಡುತ್ತೆ. ನಾನು ಹಾಗೆ ಮಾಡ್ತಿದ್ದೆ. ಒಂದು ಹಳೆ ಬುಕ್ ಸರಿ, ಇನ್ನೊಂದು ಹಳೆ ಬುಕ್ ಇಡೋದು, ಒಂದು ಹೊಸ ಬುಕ್ ತೊಗೊಳ್ಳಿ. ಅದಕ್ಕೆ ಯಾವಾಗ ನಾವು ಹೊಸದು ಅಂತ ಇದು ಮಾಡ್ಕೋತೀವೋ, ಆಮೇಲೆ ಸ್ವಲ್ಪ ದುಡ್ಡು ಖರ್ಚು ಮಾಡ್ತೀವೋ ಅದ್ರ ಬೆಲೆ ನಮಗೆ ಗೊತ್ತಾಗುತ್ತೆ. ಪುಷ್ಕಟ್ಟೆ ಬರೋದು, ಏನೋ ವೇಸ್ಟ್ ಇರೋದನ್ನು ಯೂಸ್ ಮಾಡೋದು. ನನಗೆ ಅನಿಸುತ್ತೆ ಕೆಲವು ಸತಿ ಮೇಜರ್ಲಿ ಕೆಲವರು ತುಂಬ ಬೆಲೆ ಕೊಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಕೆಲವು ಸತಿ ನಾವೇನಾದ್ರು ದುಡ್ಡು ಕೊಟ್ಟು ತಂದಿದ್ದೀವಿ ಅಂದರೆ ಅದಕ್ಕೆ ಬೆಲೆ ಜಾಸ್ತಿ, ಪುಷ್ಕಟ್ಟೆ ಬರುತ್ತೆ ಅಂದರೆ ಬೆಲೆ ಕಡಿಮೆ. ಅದೇ ರೀತಿ ಯಾವುದನ್ನ ಹೊಸದು ಇಟ್ಟಿದ್ದೀವಿ, ಅದಕ್ಕೇನೋ ಖರ್ಚು ಮಾಡಿದ್ದೀವಿ ಅಂದರೆ ತುಂಬ ವ್ಯಾಲ್ಯೂ ಇರುತ್ತೆ ಅದಕ್ಕೆ. ಅದೆಲ್ಲ ಎಲ್ಲಂದರಲ್ಲೇ ಹಾಕೋದು, ದಿನಕ್ಕೊಂದಿಡೋದು ಅದೆಲ್ಲ ಮಾಡೋಕ್ಕೆ ಹೋಗಲ್ಲ. ನೋಡಿ ನಿಮ್ಗೆ ಆಗುತ್ತೆ ಅಂದರೆ ಹಳೇದೇ ಅದನ್ನು ಯೂಸ್ ಮಾಡಿ. ಬಟ್ ಅದನ್ನೇ ಮೇಂಟೈನ್ ಮಾಡಬೇಕು. ಒಂದು 10 ದಿನ ನಾನು ಅದನ್ನೇ ಮೇಂಟೈನ್ ಮಾಡಬೇಕು. ಇವತ್ತೂ ಅಷ್ಟೇ ನಾನು ಹೀಗೆ ನಮ್ಮ ಕ್ಲೋಸ್ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ. ಎಷ್ಟು ರಿಲ್ಯಾಕ್ಸೇಷನ್ ಆಯಿತು ಅಂದರೆ ಆಲ್ಮೋಸ್ಟ್ ಒಂದು ತಿಂಗಳಿಗೆ ಒಂದೇ ಸತಿ ಮಾತಾಡೋದು. ಬಟ್ ಒಂಥರ ಫುಲ್ಫಿಲ್ಮೆಂಟ್ ಅನಿಸುತ್ತೆ ತುಂಬ. ನನಗಿಂತ ಅವ್ರಿಗೆ 52 ವರ್ಷ ಆ ಥರ ಇರುತ್ತೆ. ತುಂಬ ಸೀನಿಯರ್. ಬಟ್ ನಮ್ಮ ಕಂಫರ್ಟ್ ಝೋನು, ನಮ್ಮ ವೇ ಆಫ್ ಥಿಂಕಿಂಗು ಎಲ್ಲ ಮ್ಯಾಚ್ ಆಗುತ್ತೆ. ಅವ್ರ ಜೊತೆ ಮಾತಾಡೋದೇ ಹಾಗೆ. ನಾನು ಆ ಥರ ಹೇಳ್ತಾ ಇದ್ದೆ, ನಾನು ಮತ್ತೆ ಆ ಟ್ರ್ಯಾಕಿಗೆ ಬರಬೇಕು. ಎಷ್ಟೇ ಅಂದ್ಕೊಂಡ್ರು ಕೂಡ ತುಂಬ ಸುಸ್ತು ಅಂತ ಅನಿಸ್ತಾಯಿತ್ತು. ಹಳೆ ಮನೇಲಿ ಎಷ್ಟು ಆರಾಮಾಗಿರ್ತಿತ್ತು ಮೇಡಮ್, ನಾನು ಹಂಗೆ ಟ್ರ್ಯಾಕಿಗೆ ಬರಬೇಕು ಮತ್ತೆ ಅಂತ ಅನಿಸ್ತಾಯಿದೆ. ಅವ್ರು ಅದೇ ಅಂದರು, ಅಷ್ಟು ಸೀನಿಯರ್ ಅಲ್ವಾ, ಅಷ್ಟು ನೋಡಿರ್ತಾರೆ, ಎಷ್ಟೊಂದು ಫೇಸ್ ಮಾಡಿರ್ತಾರೆ ಲೈಫಲ್ಲಿ. ಸೊ ಅವ್ರು ಹೇಳೋದು, ಸಡನ್ನಾಗಿ ನಾನು ಈ ಥರ ಚೇಂಜ್ ಆಗಬೇಕು ಅಂತ ಅಂದ್ಕೋಬೇಡ. ಸಡನ್ನಾಗಿ ಎಲ್ಲ ಆನ್ ಟೈಮ್ ಬಂದ್ಬಿಡ್ಬೇಕು, ಎಲ್ಲ ಆನ್ ಪ್ಲೇಸ್ ಬಂದ್ಬಿಡ್ಬೇಕು, ಆಗಲ್ಲ. ನಿಧಾನಕ್ಕೆ ಟೈಮ್ ಕೊಡು, ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ಏನೇ ಆದರೂ ಕೂಡ ಒಂದು 21 days ಫಾಲೋ ಮಾಡಬೇಕು, ಇಲ್ಲ 3 months ಬೇಕಾಗುತ್ತೆ ಕೆಲವುದಕ್ಕೆಲ್ಲ. ತುಂಬ ಏನಾದರೂ ಈಗ ನಾನು ವೇಟ್ ರಿಡ್ಯೂಸ್ ಮಾಡಬೇಕು ಅಂತಿದೆ, ಹೆಲ್ತಿ ಲೈಫ್ ಸ್ಟೈಲ್ ಫಾಲೋ ಮಾಡಬೇಕು ಅಂತಿದೆ, ಏನೇ ಆದರೂ ಕೂಡ ಕನ್ಸಿಸ್ಟೆನ್ಸ್ ಆಗಿ ನಿಧಾನಕ್ಕೆ ಫಾಲೋ ಮಾಡ್ತಾ ಹೋದರೆ ಅದು ನಮಗೆ ಪ್ರೆಷರ್ ಅಂತ ಅನಿಸಲ್ಲ.
ಏಕ್ದಮ್ ನಾಳೆಯಿಂದನೇ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀವಿ, ಪ್ಲ್ಯಾನಿಂಗ್ ಮಾಡ್ಕೋತೀವಿ ನಾಳೆಯಿಂದನೇ, ಅದೆಲ್ಲ ಆಗಲ್ಲ ಫ್ರೆಂಡ್ಸ್. ಲಾಂಗ್ ಟರ್ಮಲ್ಲಿ ವರ್ಕ್ ಆಗಲ್ಲ ಅದು. ಸೊ ನಾವು ಪ್ರಾಪರಾಗಿ ಲೈಫ್ನ ಲೀಡ್ ಮಾಡಬೇಕು, ಲಾಂಗ್ ಟರ್ಮಲ್ಲಿ ಆಗಬೇಕು ಅಂದರೆ ಗ್ರ್ಯಾಜುವಲ್ ಚೇಂಜೇ ಇರಬೇಕು. ಏಕ್ದಮ್ ಬೆಳಗ್ಗೆ ಎದ್ದೇಳ್ತೀವಿ, 7 ಗಂಟೆಗೆ ಎದ್ದೇಳ್ತಾ ಇರ್ತೀವಿ, ಇದ್ದಕ್ಕಿದ್ದಂಗೆ 5 ಗಂಟೆಗೆ ಎದ್ದೇಳ್ತೀವಿ, ಬಾಡಿ ಅಡ್ಜಸ್ಟ್ ಆಗೋದೇ ಇಲ್ಲ. ಇದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸು. ನಾನಂತೂ ಅದೇ ಫೇಸ್ ಮಾಡ್ತೀನಿ. ಈಗ ಇದ್ದಕ್ಕಿದ್ದಂಗೆ ನಾನು ಅನ್ಕೋತೀನಿ 2 ಸತಿ ವಾಕಿಂಗ್ ಹೋಗೋಣ ಅಂತ, ಆಗೋದೇ ಇಲ್ಲ ನನ್ನ ಕೈಲಿ. 1-2 ದಿನ ಹೋಗ್ತೀನಿ, ಒಂದೊತ್ತಂತೂ ಹೋಗ್ತಾನೆ ಇರ್ತೀನಿ, ಗ್ಯಾರಂಟಿ ಹೋಗ್ತೀನಿ. ಇನ್ನೊಂದು ಹೋಗಬೇಕು ಅಂದರೆ ನನ್ನ ಕೈಲಿ ಆಗೋದೇ ಇಲ್ಲ, ಅಷ್ಟು ಸುಸ್ತು. 1-2 ದಿನ ಹೋಗ್ತೀನಿ, ಏನೋ ಫುಲ್ ಮೋಟಿವೇಶನಲ್ಲಿ, ಯಾವ ಲೆವೆಲ್ಗೆ ಸುಸ್ತಾಗುತ್ತೆ ಅಂದರೆ ಆಮೇಲೆ ನಾನು ಅಂದ್ಕೊಂಡೆ ಇಲ್ಲ, ಗ್ರ್ಯಾಜುವಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಒಂದು ಹೊತ್ತಾಯ್ತಾ, ಇನ್ನೊಂದು ಹೊತ್ತು ಬರೀ 5 ನಿಮಿಷ ಹೋಗೋಣ, ಸುಮ್ಮನೆ ಒಂದು ವಾಕ್ ಮಾಡೋಣ, ತಿಂದಾದ್ಮೇಲೆ ವಾಕ್ ಮಾಡೋಣ, ಈ ಥರ ಒಂದು ಪ್ಲ್ಯಾನಿಂಗ್ನ ಮಾಡ್ಕೊಳ್ಳೋಕೆ ಹೋದರೆ ಸೊ ನೀವು ನಿಜ ಅದನ್ನು ಲಾಂಗ್ ಟರ್ಮಲ್ಲಿ ಮಾಡೋಕ್ಕೆ ಸಾಧ್ಯ. ಸೆಕೆಂಡ್, ಪ್ರಿಪ್ರೇಷನ್ ಅಹೆಡ್. ಫಸ್ಟ್ ಒನ್ ಪ್ಲ್ಯಾನಿಂಗ್, ಸೆಕೆಂಡ್ ಪ್ರಿಪ್ರೇಷನ್. ಯಾವಾಗಲೂ ಅಷ್ಟೇ, ಮೊದಲೇ ಯಾರು ನೆಂಟರು ಬರ್ತಾರೆ ಅಂದರೆ ಆಗ ಒಂದು 10 ನಿಮಿಷಕ್ಕೆ ಮೊದಲೇ ಕ್ಲೀನ್ ಮಾಡಲ್ಲ. ಆರ್ಗನೈಸ್ಡ್ ಲೇಡೀಸ್ ಎಲ್ಲ ಮನೆ ಎಷ್ಟು ನೀಟಾಗಿರುತ್ತೆ, ಕೆಲವ್ರದ್ದೆಲ್ಲ ಮೊದಲೇ ನೀಟಾಗಿರುತ್ತೆ, ಪ್ರೀ ಪ್ಲ್ಯಾಂಡು ಎಲ್ಲ ನೀಟಾಗಿರುತ್ತೆ, ಎಲ್ಲ ಆರ್ಗನೈಸ್ಡ್ ಆಗಿರುತ್ತೆ. ನಾವು ಅಷ್ಟೇ, ಮೇಂಟೆನೆನ್ಸ್ ಅನ್ನೋದು ಇಂಪಾರ್ಟೆಂಟ್. ಎರಡನೇದು ಮೇಂಟೆನೆನ್ಸ್. ಈಗ ಏನೋ ಒಂದು ಸೆಕ್ಷನ್ ಕ್ಲೀನ್ ಮಾಡ್ತೀವಿ, ಕಬರ್ಡ್ ಕ್ಲೀನ್ ಮಾಡ್ತೀವಿ, ಕೆಲವ್ರ ಮನೇಲಿ ಎಷ್ಟು ನೀಟಾಗಿರುತ್ತೆ, ಏನಕ್ಕೆ? ಯಾಕೆಂದರೆ ಆ ಜಾಗದಲ್ಲಿ ಅದನ್ನು ಇಟ್ಟಿರ್ತಾರೆ, ನೀಟಾಗಿ ಮೇಂಟೈನ್ ಮಾಡ್ತಾರೆ. ಎಲ್ಲ ವುಮೆನ್ನು ನೀಟ್ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ. ತಿಂಗಳಿಗೊಂದ್ಸತಿ, ವಾರಕ್ಕೊಂದ್ಸತಿ, 15 ದಿನಕ್ಕೊಂದ್ಸತಿ ಕ್ಲೀನ್ ಮಾಡ್ತಾರೆ. ಬಟ್ ಅದನ್ನು ಮೇಂಟೈನ್ ಮಾಡಲ್ಲ. ಮೇಂಟೈನ್ ಮಾಡೋದೇ ಟಾಸ್ಕ್. ಸೊ ಮೇಂಟೈನ್ ಮಾಡಿಬಿಟ್ರೆ ಅಂತೂ, ಇವತ್ತು ನಾನು ನೀಟ್ ಮಾಡೋಕ್ಕೆ ಒಂದು 3 ಅವರ್ ತೊಗೊಂಡಿದ್ರೆ, ಮೇಂಟೈನ್ ಮಾಡ್ತಾ ಹೋದರೆ ನೆಕ್ಸ್ಟ್ ಟೈಮ್ ಕ್ಲೀನ್ ಮಾಡಿದಾಗ 1 ಅವರಲ್ಲಿ ಮುಗಿದೋಗುತ್ತೆ, ನೆಕ್ಸ್ಟ್ ಟೈಮ್ ಅರ್ಧ ಗಂಟೆಯಲ್ಲಿ ಮುಗಿದೋಗುತ್ತೆ. ಜೊತೆಗೆ ನಾವು ಮೇಂಟೈನ್ ಮಾಡೋ ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಹೇಳಬೇಕು, ಹೌದು ಇದನ್ನೆಲ್ಲ ಈ ರೀತಿ ಕ್ಲೀನ್ ಮಾಡ್ಕೋಬೇಕು, ಈ ರೀತಿ ಆರ್ಗನೈಸ್ಡಾಗಿ ಆ ಜಾಗದಲ್ಲಿ ಇಟ್ಬಿಡಬೇಕು. ಮೇಂಟೆನೆನ್ಸು, ಪ್ಲ್ಯಾನಿಂಗು, ಪ್ರಿಪ್ರೇಷನ್ಸ್ ಇವೆಲ್ಲನೂ ಆರ್ಗನೈಸೇಷನ್ಗೆ ಹೆಲ್ಪೇ ಆಗೋದಲ್ವ. ಮನೆ ಎಷ್ಟು ನೀಟಾಗಿರುತ್ತೆ, ನಾನು ಅಂದ್ಕೊಳ್ಳೋದು ಪ್ರತಿಯೊಂದೂ. ಇವತ್ತು ಏನೋ ಫಂಕ್ಷನ್ ಇತ್ತು ಅಂತ ಹೋಗಿ ಬಂದಿದ್ದಾಯ್ತಾ, ಜ್ಯುವೆಲ್ಸು ಅದು ಇದು ಎಲ್ಲ ತೆಗ್ದು ಹಾಗೆ ಇಟ್ಟಿದ್ದೀನಿ, ಅಷ್ಟು ಸುಸ್ತಾಗೋಯ್ತು. ಈಗ ನೈಟ್ ವಾಯ್ಸ್ ಓವರ್ ಕೊಟ್ಟು ಅದನ್ನು ನೀಟಾಗಿ ಎತ್ತಿಟ್ಟು ಆ ಜಾಗದಲ್ಲಿ ಆರ್ಗನೈಸ್ಡಾಗಿ ಇಟ್ಬಿಟ್ರೆ ನಿಜ ತುಂಬ ತೃಪ್ತಿ ಅಂತ ಅನಿಸುತ್ತೆ, ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮಗೆ ಮಾಡೋಕ್ಕೆ ಮೂಡಿಲ್ಲ ಅಂದರೆ ಕಣ್ಣು ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳೋದು. ನಾನು ಅಡುಗೆ ಮಾಡೋಕ್ಕೆ ಮೂಡಿಲ್ಲ ಅಂದರೆ ಕಣ್ಣು ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳೋದು, ಮಾಡ್ದಂಗೆ. ಸರಿ, ತಟ್ಟೆಗೆ ಈ ಥರ ಎಲ್ಲ ನೀಟಾಗಿ ಬಡಿಸ್ಕೊಟ್ರೆ ಒಂಥರ ರಿಲ್ಯಾಕ್ಸೇಷನ್ ಅಂತ ಆಗುತ್ತಲ್ವ. ಸೊ ಆ ಥರ ಇಮ್ಯಾಜಿನ್ ಮಾಡ್ಕೊಂಡು ಪುಷ್ ಮಾಡ್ಕೊಳ್ಳೋದು. ಡೈಲಿ ಬೇಸಿಸ್ ಅಲ್ವಪ್ಪ, ಡೈಲಿ ಬೇಸಿಸಲ್ಲಿ ಕೆಲಸಗಳನ್ನ ಮಾಡ್ತಾನೇ ಇರಬೇಕು. ಈಗ ಮೆಂಟಲ್ ಸ್ಟ್ರೆಸ್ ಜಾಸ್ತಿ, ಮೆಂಟಲಿ ನಾವು ವರ್ಕ್ ಮಾಡೋದು ಜಾಸ್ತಿ. ಚಿಕ್ಕ ಮಕ್ಕಳಿಗೆ ಈ ಕಡೆ ಓದಿಸ್ಬೇಕು, ದೊಡ್ಡ ಮಗಳಿಗೂ ಓದಿಸ್ಬೇಕು, ಎಷ್ಟಾಗುತ್ತೋ ಅಷ್ಟು ಮನೆ ಬ್ಯಾಲೆನ್ಸ್ ಮಾಡ್ಕೋಬೇಕು. ಈಗ ಪ್ರೆಸೆಂಟ್ಲಿ ನಾನು ಫ್ಯಾಕ್ಟ್ ಹೇಳಬೇಕು, ನಿಜ ಹೇಳಬೇಕು ಅಂದರೆ ಮನೆ ಮೇಂಟೆನ್ಸ್ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಿಲ್ಲ. 16th ಜುಲೈ 16th ಸ್ಟಾರ್ಟ್ ಆದರೆ ಜುಲೈ 22 ಟೆಸ್ಟ್ ಇದೆ. ಅದಾದಮೇಲೆ 1 ವೀಕ್ ಕಂಪ್ಲೀಟಾಗಿ ಕ್ಲೀನ್ ಮಾಡೋಣ. ಪ್ರಿಯಾರಿಟಿ ಚೇಂಜಸ್ ಆಗುತ್ತೆ ಸಿಚುವೇಶನ್ ಮೇಲೆ. ನಂದು ಅದೇ ಫಾರ್ಮುಲಾ. ಈಗ ಪ್ರೆಸೆಂಟ್ಲಿ ನನಗೆ ನನ್ನ ಮಕ್ಕಳ ಎಜುಕೇಷನ್ನೇ ಇಂಪಾರ್ಟೆಂಟು. ತುಂಬ ಟೈಮ್ ಹೋಗುತ್ತೆ, ಅದು ತಾಯಂದ್ರಿಗೆ ಗೊತ್ತು. ಆಮೇಲೆ ದೊಡ್ಡವರಾಗ್ಬಿಟ್ಟಿದ್ದಾರೆ, ಬಿಟ್ಬಿಡೋಣ ಅನ್ನಂಗೂ ಇಲ್ಲ, ಸ್ವಲ್ಪ ಮಾನಿಟರಿಂಗ್ ಬೇಕು. ಅವಳಿಗೆ ಆ್ಯಕ್ಚುಲಿ ಕಷ್ಟ ಆಗ್ತಾಯಿದೆ ಮ್ಯಾಥ್ಸು ಅದೆಲ್ಲನೂ. ಕೂತ್ಕೊಂಡು ಮಾಡ್ತಿರ್ತಾಳೆ ಪಾಪ, ತುಂಬ ಎಫರ್ಟ್ ಆಗ್ತಾಳೆ. ಎಫರ್ಟಲ್ಲಿ ಏನೂ ಇದೇ ಇಲ್ಲ, ಬಟ್ ಅವಳಿಗೆ ಗೈಡೆನ್ಸ್ ಬೇಕಲ್ಲ. ಸ್ವಲ್ಪ ನಾವು ಕೂತ್ಕೊಂಡು 1-2 ಅವರ್ಸ್ ಅವಳಿಗೆ ಹೀಗೆ ಮಾಡು, ಹಾಗೆ ಮಾಡು, ಹಿಂಗೆ ವರ್ಕೌಟ್ ಮಾಡು, ಈ ರೀತಿ ಬರ್ಕೋ. ಯಾಕಂದರೆ ನಾವೆಲ್ಲ ಏನೋ ಒಂದು ಓದಿರ್ತೀವಿ, ಏನೋ ಒಂದು ಹಿಂಗೆ ಟೆಕ್ನಿಕ್ಸ್ ಎಲ್ಲ ಹಿಂಗೆ ಓದೋದು ಅದೆಲ್ಲ ಕಲ್ತಿರ್ತೀವಲ್ಲ, ಅದನ್ನು ಸ್ವಲ್ಪ ಅವಳಿಗೆ ಆ ಥರ ಗೈಡೆನ್ಸ್ ಮಾಡ್ತಾಯಿದ್ದೆ. ಅದು ಟೈಮ್ ತುಂಬ ಹಿಡಿಯುತ್ತೆ. ಅದಕ್ಕೆ ಈ ಥರ ವಾಯ್ಸ್ ಓವರ್ ಕೊಡೋದು, ಮಾತಾಡೋದು, ಇದಕ್ಕೆಲ್ಲ ಟೈಮ್ ಬೇಕಲ್ವ. ಎಡಿಟ್ ಮಾಡೋಕ್ಕೇ 2 ಅವರ್ಸ್ ಬೇಕಾಗುತ್ತೆ, ಒಂದು ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ 3 ಅವರ್ಸ್ ಬೇಕಾಗುತ್ತೆ. ಕಂಪ್ಲೀಟಾಗಿ ಶೂಟ್ ಮಾಡು, ಅದು ಇದು ಅಂದರೆ 4 ಅವರ್ಸ್. ಸೊ 4 ಅವರ್ಸ್ ಎಲ್ಲಿಂದ ತರಲಿ, ನಿಜವಾಗ್ಲೂ ಟೈಮ್ ಸಾಲ್ತಾ ಇಲ್ಲ. ನೋಡೋಣ, ಬಟ್ ನಾನು ಟೈಮ್ ಮಾಡ್ಕೋತೀನಿ. ಆದಷ್ಟು ವೀಡಿಯೋ ಲೆಂತ್ನ ಕಡಿಮೆ ಮಾಡ್ತೀನಿ. ಕಡಿಮೆ ಮಾಡಿದ್ರೂ ಪಾಪ ಕಮೆಂಟ್ ಮಾಡ್ತಾರೆ, ಅಟ್ಲೀಸ್ಟ್ ಒಂದು 15-16 ಮಿನಿಟ್ಸನ್ನು ಇಡಿ ಮೇಡಮ್ ಅಂತ. ಒಂದು ವ್ಲಾಗ್ ಏನೋ ನಾನು 9 ಮಿನಿಟ್ಸ್ ಮಾಡಿದ್ದೆ.
ಸ್ವಲ್ಪ ಲೆಂತಿ ವಿಡಿಯೋ ಮಾಡಿ ನೋಡಬೇಕು ಅಂತ ಅನಿಸುತ್ತೆ. ಟ್ರೈ ಮಾಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಶಾರ್ಟ್ಸ್ ಹಾಕೋಣ ಅಂದ್ಕೋತೀನಿ, ಏನೋ ಒಂದು ಮಾಡ್ತಾಯಿರ್ತೀನಿ. ಏಕೆಂದರೆ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾನೆ ಇರ್ತೀರ, ಏನೋ ಒಂದು ಹಾಕ್ತಾಯಿರಿ, ನೀವು ಏನು ರೊಟೀನ್ ಫಾಲೋ ಮಾಡ್ತಿರ್ತೀರ ಅದನ್ನೇ ಹಾಕ್ತಾಯಿರಿ ಅಂತ ಹೇಳ್ತಿರ್ತಾರೆ. ಎಷ್ಟಾಗುತ್ತೋ ಅಷ್ಟು ಫಾಲೋ ಮಾಡ್ತೀನಿ ನಾನು. ನೆಕ್ಸ್ಟ್, ಆರ್ಗನೈಸ್ಡ್ ವುಮೆನ್ದು ಥರ್ಡ್ ಹ್ಯಾಬಿಟ್ ಏನು ಅಂದರೆ ರೊಟೀನ್. ಹಿಂಗೆ ಇರುತ್ತೆ, ಹೀಗೆ ಮಾಡ್ತಿರ್ತಾರೆ, ಆ ಟೈಮಿಗೆ ಅದೇ ಮಾಡ್ತಿರ್ತಾರೆ, ಪ್ರಾಪರಾಗಿ ಪ್ಲ್ಯಾನ್ ಹೆಂಗೆ ಮಾಡ್ಕೊಂಡಿರ್ತಾರೆ ಹಾಗೆ ಮಾಡ್ತಿರ್ತಾರೆ. ಆ ರೊಟೀನ್ ಅನ್ನೋದು ಮನುಷ್ಯನ ತುಂಬ ಡಿಸಿಪ್ಲಿನ್ಗೆ ಕರ್ಕೊಂಡೋಗುತ್ತೆ. ತುಂಬ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ಬೋದು, ಆರಾಮಾಗಿ ಲೀಡ್ ಮಾಡ್ಬೋದು, ಟೆನ್ಷನ್ ಇಲ್ದಂಗೆ, ಸ್ಟ್ರೆಸ್ ಇಲ್ದಂಗೆ. ನಮ್ಮದು ಪ್ರಾಬ್ಲಮ್ ಅದೇ, ಮಾಡೋಣ ಬಿಡು ಅಂತ ಪ್ಲ್ಯಾನಿಂಗ್ ಇಲ್ದಂಗೆ ಹೆಂಗೋ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಇನ್ನೇನೋ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅದು ಇನ್ನೂ ಸುಸ್ತಾಗಿಬಿಡುತ್ತೆ. ಏನು ಅಂದ್ಕೊಂಡಿರ್ತೀವಿ ಅದು ಮಾಡೇ ಇರಲ್ಲ. 5 ಕೆಲಸ ಏನೋ ಬರ್ಕೊಂಡಿರ್ತೀವಿ, ಇನ್ಯಾವುದೋ ಕೆಲಸ ಮಾಡಿರ್ತೀವಿ, ಮೇನ್ ಕೆಲಸ ಮಾಡೋಷ್ಟರಲ್ಲಿ ಸುಸ್ತು ಇರಲ್ಲ, ಮೂಡು ಇರಲ್ಲ. ನಿಮಗೆಲ್ಲ ಒಂದೊಂದು ವರ್ಡೂ ಈ ಥರ ಲಿಂಕ್ ಆಗ್ತಿರುತ್ತೆ, ಯಾಕೆಂದರೆ ಎಲ್ಲರೂ ಮನೆಯದು ಆಗೋದೇ ಇದು. ಬಟ್ ನಾವು ಡೇ ಬೈ ಡೇ 0.1% ಅಷ್ಟು ಯಾವ ರೀತಿ ನಮ್ಮನ್ನು ನಾವು ಮೋಲ್ಡ್ ಮಾಡ್ಕೋಬೇಕು, ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದು ಅದು ಮ್ಯಾಟ್ರ್ ಆಗುತ್ತಲ್ವ. ನಾನು ಇರಂಗೆ ಇರ್ತೀನಿ ಅಂದರೆ ನನಗನ್ಸುತ್ತೆ ಆ ಥರ, ಹೌದು ನಾನು ಇಷ್ಟನ ಮಾಡಿದ್ದೀನಿ, ಇವತ್ತು ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿದೆ ಆಯಿತಾ, ಎಷ್ಟೊಂದು 1/4 ಗಂಟೆ ಮಾಡಿದೆ ಅಷ್ಟೇ. ಅದೊಂಥರ ಸ್ಯಾಟಿಸ್ಫ್ಯಾಕ್ಷನು ನನಗಿರೋ ಕಮಿಟ್ಮೆಂಟ್ಸಲ್ಲಿ, ನನಗಿರೋ ಇದರಲ್ಲಿ ಕೆಲಸಗಳಲ್ಲಿ ಸಾಕು, ನಾನು ಅಷ್ಟು ಮಾಡಿದ್ದೀನಲ್ವ ಅದು ಸಾಕು. ನೆಕ್ಸ್ಟ್ ನಾಳೆನೂ ಅದನ್ನು ಮೇಂಟೈನ್ ಮಾಡ್ಕೊತ ಹೋದರೆ ಎಷ್ಟೋ ಮಟ್ಟಿಗೆ ನೀಟಾಗುತ್ತೆ. ನಿಜ, ಇವತ್ತಂತೂ ಗ್ಯಾಸ್ ಸ್ಟವ್ ನೀಟಾಗೆಲ್ಲ ತಿಕ್ಕಿ, ಗೋಡೆ ಎಲ್ಲ ನೀಟಾಗಿ ತಿಕ್ಕಿ, ಬರ್ನರೆಲ್ಲ ನೀಟಾಗಿ ಕೊಡಿಸಿ ಕೆಳಗಡೆ, ಮತ್ತು ಸಿಂಕ್ ಅಂದರೆ ವಾಶ್ ಬೇಸಿನ್ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಒರೆಸಿ, ಮತ್ತು ಒಂದು 10 ನಿಮಿಷ ಕ್ಲೀನಿಂಗ್ ಮಾಡ್ಕೊಂಬಿಟ್ರೆ ಎಷ್ಟೋ ಮಟ್ಟಿಗೆ ಮೇಲೂ ಮೇಂಟೈನ್ ಮಾಡ್ಕೋಬೋದು ಅಂತ ಅನಿಸುತ್ತೆ. ನೆಕ್ಸ್ಟ್, ಆಮೇಲೆ ನಾನು ಅಂದ್ಕೊಂಡಿರೋದು ಕಿಚನಲ್ಲಿ ಏನು ತೊಗೋತೀನೋ ಆ ಜಾಗದಲ್ಲಿ ವಾಪಸ್ ಇರಬೇಕು ಅಂತ. ಒಂದು ಹುಡ್ಕ ತಪ್ಪುತ್ತೆ, ಬೇಗ ಕೆಲಸ ಆಗುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ. ಏನು ತೊಗೋತೀನೋ ಆ ಜಾಗದಲ್ಲಿ ಅದೇ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಅದು ಗ್ರ್ಯಾಜುಲಿ ಮಾಡ್ತಾಯಿದ್ದೀನಿ, ಸ್ವಲ್ಪ. ಈಗ ನಮ್ಮದು ಕಿಚನ್ನು ಸುಮಾರು ಜನ ನೋಡಿದ್ದೀರ ಅಲ್ವಾ, ಅದರಲ್ಲಿ ಆ ಕಿಚನ್ನೇ 15 ಭಾಗ ಮಾಡಿಬಿಟ್ಟಿದ್ದೀನಿ ನಾನು. ಫಸ್ಟು ಜಸ್ಟ್ ಓವನ್ ಏರಿಯಾ, ಓವನ್ ಇದೆಯಲ್ಲ ಅದನ್ನು ನೀಟ್ ಮಾಡೋದು, ಅಲ್ಲಿರೋ ಸ್ವಿಚ್ಚು, ವೈಯರು, ಓವನ್ನು, ಅದ್ರ ಕೆಳಗಡೆ, ಆಮೇಲೆ ಅದ್ರ ಕೆಳಗಡೆ ಎಲ್ಲ ಅದು ಒಂದು ಸೆಕ್ಷನ್ ಅಷ್ಟೇ, ಒಂದು 5 ನಿಮಿಷದಲ್ಲಿ ಮುಗಿಸ್ಬಿಡೋದು. ನೆಕ್ಸ್ಟು ಇವತ್ತು ನಿನ್ನೆ ಅದು ಮಾಡಿದೆ, ಓವನ್ ಮಾಡಿದೆ. ನೆಕ್ಸ್ಟ್ ಸೆಕ್ಷನ್ ಇವತ್ತು ಗ್ಯಾಸ್ ಸ್ಟವ್ ಇತ್ತು, 15 ನಿಮಿಷ. ಅದಾದಮೇಲೆ ನನಗೆ ಸುಸ್ತು, ಮೂಡೂ ಇರಲ್ಲ, ಶಕ್ತಿನೂ ಇರಲ್ಲ, ಟೈಮೂ ಇರಲ್ಲ. ಸೊ ಅದಕ್ಕೆ ಒಂದು 15 ಮಿನಿಟ್ಸ್ ಥರ ಇಟ್ಕೊಂಡಿರ್ತೀನಿ. ಯಾವಾಗ ನಾನು ಅಡುಗೆ ಮಾಡಿ ಪಾತ್ರೆ ತೊಳೆದು ಎಲ್ಲ ಮಾಡಿ ಬರ್ತೀನಿ, ಅದೊಂದು 15 ಮಿನಿಟ್ಸ್, 10 ಮಿನಿಟ್ಸ್, 5 ಮಿನಿಟ್ಸ್ ಡಿಪೆಂಡ್ಸ್ ನಿಮಗೆ ಹೆಂಗೆ ಆಗುತ್ತೆ. ಬಟ್ ಮಾಡಿ, ಡೈಲಿ ಬೇಸಿಸಲ್ಲಿ ಒಂದು 0.1% ಇಂಪ್ರೂವ್ ಆಗಿ. ಕಷ್ಟ, ಹೇಳೋದು ಈಸಿ ಅಂತ ನಾನು ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ಅದಕ್ಕೆ ಹೇಳ್ತಾಯಿದ್ದೀನಿ, ಕಷ್ಟ ಮೇಂಟೈನ್ ಮಾಡೋದು ಕಷ್ಟ, ಮೂಡಿರಲ್ಲ ಅಂತ ಅನಿಸುತ್ತೆ. ಬಟ್ ಬಿಡಬೇಡಿ, ನಾನು ಬಿಡ್ತಾಯಿಲ್ಲ, ನಾನು ಪುಷ್ ಮಾಡ್ಕೋತಾ ಇದ್ದೀನಿ. ಏನೇ ಆದರೂ ಕೂಡ ಕನ್ಸಿಸ್ಟೆಂಟ್ ಆಗಿರಬೇಕು, ವಾಕಿಂಗ್ ಹೋಗಬೇಕು, ಅನ್ಹೆಲ್ದಿ ತಿನ್ನಬಾರ್ದು, ಆಮೇಲೆ ಸುಸ್ತಾಗಿರುತ್ತೆ, ಹಶ್ವಾಗುತ್ತೆ, ಜಾಸ್ತಿ ತಿನ್ನಬೇಕು ಅನಿಸುತ್ತೆ, ರೈಸ್ ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತೆ, ಜಂಕ್ ಫುಡ್ ತಿನ್ನಬೇಕು ಅನಿಸುತ್ತೆ. ಆ ಕಂಟ್ರೋಲ್ ಇರುತ್ತಲ್ಲ, ಆ ದಿನನ ಹೆಂಗಾನ ಮುಗಿಸ್ಬಿಡಿ, ಮಾಡಬಾರ್ದು. ಆಮೇಲೆ ಮನೆ ಹತ್ರನೇ ಆಯಿತಾ, ಮನೆಗೆ ಅಂದರೆ ಆನ್ ದ ವೇ, ಮನೆಗೆ ಒಂದು 5 ನಿಮಿಷ ಗಾಡಿ ತೊಗೊಂಡು ಈ ಕಡೆ ಬರ್ತಾಯಿದ್ರೆ ಅಲ್ಲೇ ಬೇಕ್ರಿ. ಆ ಕಡೆ ನೋಡಲೂಬಾರ್ದು, ಆ ಕಡೆ ತಿಂಕು ಮಾಡಬಾರ್ದು. ಯೂಟ್ಯೂಬಲ್ಲಿ ಜಂಕ್ ಫುಡ್ ರಿಲೇಟೆಡ್ ಏನೂ ನೋಡಬಾರ್ದು. ಈ ಥರ ಎಲ್ಲ ಸ್ಟ್ರಾಂಗಾಗಿ ಅಂದ್ಕೊಂಡಿರೋದು ಆಯಿತಾ. ಸೊ ಮೇಂಟೈನ್ ಆಗ್ತಾಯಿದೆ, ಒಂದು ಲೆವೆಲ್ಗೆ ಕನ್ಸಿಸ್ಟೆಂಟಾಗಿ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅದೇ ಇನ್ನು ಫರ್ದರೂ ಅದೇ ಜಾಸ್ತಿ ತರಕಾರಿ. ಅದೇನು ಗೊತ್ತಪ್ಪ, ಒಂದು ಸತಿ ಬೇಕ್ರಿಗೆ ಹೋಗಿದ್ರೇ 250-300 ರೂಪಾಯಿ. ಅದೇ ದಿನ 3 ದಿನ 4 ದಿನ ಆರಾಮಾಗಿ ಒಳ್ಳೆ ಸೊಪ್ಪು ತರಕಾರಿ ತಿನ್ಬೋದು. ಆ ಬೇಕ್ರಿ ಐಟಮ್ಸ್ ನೋಡಿದ್ರೆ ಅದು ಫುಲ್ಲು ಮೈದಾ, ಅನ್ಹೆಲ್ದಿ ಎಲ್ಲ ಗೊತ್ತಿದ್ರೂ ಕೂಡ ನಾವು ಅದಕ್ಕೆ ದುಡ್ಡು ಹಾಕ್ತೀವಿ ಅಂದರೆ ನನಗೆ ತಪ್ಪು ಅಂತ ಅನ್ನಿಸ್ತು. ಅದಕ್ಕೆ ಸ್ವಲ್ಪ ಈಗ ಎಷ್ಟು ಗೊತ್ತಾ, ಎಲ್ರಿಗೂ ಶಪಥ ಮಾಡಿರೋದು ಕೂತ್ಕೊಂಡು ಮಾತಾಡ್ತಾ, ಇನ್ಮೇಲೆ ನೋ ಜಂಕ್ ಫುಡ್ಸ್. ಜುಲೈ 30ಗೆ ನನ್ನ ಚಿಕ್ಕ ಮಗಳದು ಬರ್ಡೇ ಆಯಿತಾ, ಅಲ್ಲಿವರೆಗೂ ಏನು ಜಂಕ್ ತಿನ್ನಬಾರ್ದು, ಯಾವ ಪಪ್ಸು ಇಲ್ಲ. ಚೆನ್ನಾಗಿ ಮಾಡ್ತಾರೆ ಮಾತ್ರ ಅಲ್ಲಿ ಆಯಿತಾ, ಅದೇ ಪ್ರಾಬ್ಲಮ್ಮು. ಯಾವ ಪಪ್ಸು ತಿನ್ನೋಂಗಿಲ್ಲ, ಶುಗರ್ ಐಟಮ್ದು, ಈವನ್ ಬಿಸ್ಕೆಟ್ಸ್ನು ತುಂಬ ಬ್ಯಾನ್ ಮನೇಲಿ ತರ್ತಾನೇ ಇಲ್ಲ.
ಸೊ ಆ ಥರ ಜುಲೈ 30ವರೆಗೂ ಏನು ಮಾಡೋಂಗಿಲ್ಲ, ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು, ತುಂಬ ತರಕಾರಿ ತಿನ್ನಬೇಕು ಅಂತ ಕೂತ್ಕೊಂಡು ನಾನೇನಾದರೂ ಸ್ಟ್ರಾಂಗಾಗಿ ಅನ್ಕೋತೀನಲ್ವ, ಅದನ್ನೇನಾದರೂ ಬ್ರೇಕ್ ಮಾಡ್ತೀನಿ ಅಂತ ಅನಿಸ್ಬಿಟ್ರೆ ನನಗೆ ನನ್ನ ಹಸ್ಬೆಂಡ್ಗೆ ಹೇಳ್ಬಿಡ್ತೀನಿ ಈ ಥರ ಮಾಡೋಣ ಅಂತ. ಅಟ್ಲೀಸ್ಟ್ ಅವ್ರ ಹೆದರಿಕೆಗಾನ ನಾನು ಅದನ್ನು ಬ್ರೇಕ್ ಮಾಡಲ್ಲ. ಆಡ್ಕೊಂಬಿಡ್ತಾರೆ, ಈ ಥರ ಹೇಳಿದ್ದೆ ಮತ್ತೇನಕ್ಕೆ ತಿಂತಿದ್ಯಾ, ಈ ಥರ ಹೇಳಿದ್ದೆ ಬರೀ ಅನ್ನ ರಸಂ ಮಾಡಿದ್ಯಾ ತರಕಾರಿಯಲ್ಲಿ ಅಂತ ಕೇಳಾದರೂ ಕೇಳ್ತಾರಲ್ವ. ಸೊ ಭಯಕ್ಕೆ ಅಕೌಂಟಬಲ್ ಆಗಿರ್ತೀವಿ. ಯಾರ್ಕನ್ನ ಆನ್ಸರೇಬಲ್ ಅಂದರೆ ಉತ್ತರ ಕೊಡಬೇಕು ಒಬ್ಬರಿಗೆ ಅಂದರೆ ನಾವು ಕರೆಕ್ಟಾಗಿ ಫಾಲೋ ಮಾಡ್ತೀವಿ. ಸೊ ಅದನ್ನು ಈಗ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಅನಿಸುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಲೈಫು. ಹೌದು, ನಾವು ಇಷ್ಟೆಲ್ಲ ಕಷ್ಟಪಡ್ತಿರ್ತೀವಿ, ಬಾಡಿ ಸ್ಟ್ರೈನ್ ಆಗುತ್ತೆ, ಲೈಫ್ ಸ್ಟೈಲೇ ಚೆನ್ನಾಗಿಲ್ಲ, ಮಕ್ಕಳಿಗೆ ನಾವು ಟೈಮ್ ಕೊಡ್ತಿಲ್ಲ, ಹಸ್ಬೆಂಡ್ ಜೊತೆ ಟೈಮ್ ಕೂತ್ಕೊಂಡು ಮಾತಾಡಲ್ಲ, ಏನಕ್ಕೆ ಲೈಫು ಅಂತ ಅನಿಸ್ಬಿಡುತ್ತೆ, ಏನಕ್ಕೆ ಇಷ್ಟು ಜಂಜಾಟ ಅಂತ ಅನಿಸುತ್ತೆ. ಏನೇ ಇದ್ದರೂ ಕೂಡ ಇದೆಲ್ಲದಕ್ಕೂ ಪ್ರಿಯಾರಿಟೈಸ್ ಮಾಡ್ಕೊಳ್ಳಿ. ಮನೆ ನೀಟಾಗಿ ಇಡಲೇಬೇಕು. ಅದು ನೋಡೋರಿಗಲ್ಲ, ನಮ್ಮ ಮನಃಶಾಂತಿಗೆ ತುಂಬ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಎಷ್ಟು ಡ್ರೆಸ್ಸು, ಎಷ್ಟು ಮಕ್ಕಳದು ಬಟ್ಟೆಗಳನ್ನ ದಾನ ಮಾಡಿದ್ದೀನಿ ಅಂದರೆ ನನಗೆ ಗೊತ್ತು. ಅಷ್ಟು ಇಟ್ಟಿದ್ದು ಶಿಫ್ಟ್ ಮಾಡಾದ್ಮೇಲೆ ಟೈಮೇ ಇಲ್ಲ ಆರ್ಗನೈಸ್ ಮಾಡೋಕ್ಕೆ. ಈಗ ಒಂದೊಂದೇ 10 ನಿಮಿಷ 15 ನಿಮಿಷ ಇಷ್ಟಿಷ್ಟೇ ಟೈಮ್ ಅಲಾಟ್ ಮಾಡಿಕೊಂಡು ಸ್ವಲ್ಪ ನನ್ನನ್ನು ನಾನು ಪುಷ್ ಮಾಡಿಕೊಂಡು ಏನಾದರೂ ತುಂಬ ಯೂಟ್ಯೂಬ್ ನೋಡ್ತಾ ಇದ್ದೀನಿ ಬೇಡ ಅನ್ಸ್ಬಿಟ್ರೆ ತೆಗ್ದು ಪಕ್ಕಕ್ಕೆ ಇಟ್ಬಿಡ್ತೀನಿ. ನಾನು ನೋಡ್ತೀನಿ ಆ್ಯಕ್ಚುಲಿ ಒಂದು 10-15 ನಿಮಿಷನ ನೋಡ್ತೀನಿ. ಆ 15 ನಿಮಿಷ ನಾನು ಏನಕ್ಕಾರ ಮಾಡ್ಬೋದಲ್ಲ, ಹಾಡುಗಳು ಹಾಕ್ಕೋತೀನಿ. ಅದೇ ಟೈಮಲ್ಲಿ ಕೇಳ್ಕೊತ ಮತ್ತು ಗುರುರಾಜ್ ಕರ್ಜಗಿ ಅವ್ರದ್ದು ಮೋಟಿವೇಶ್ನಲ್ದು ನನಗೆ ಭಾರಿ ಇಷ್ಟ ಆಗುತ್ತೆ. ಆಯಿತಾ, ಅದನ್ನು ಕೇಳ್ಕೊತ ಅವರು ಕೆಮಿಸ್ಟ್ರಿ ಲೆಕ್ಚರರ್ಸು ಆಯಿತಾ, ಅವ್ರದ್ದು ಕೇಳ್ಕೊತ ಲಿಂಕ್ ಆಗುತ್ತೆ ನಮಗೆ ಅವ್ರದ್ದು ಮೈಂಡ್ ಸೆಟ್ಟೆಲ್ಲನೂ. ಕೆಲಸ ಮಾಡ್ಕೊಂಡ್ರೆ ಅಷ್ಟು ಅನ್ಸಲ್ಲ. ತುಂಬ ಬೇಜಾರಾಗ್ತಾಯಿದೆ ಅಂದರೆ ದೊಡ್ಡವಳಿಗೆ ಕರಿತೀನಿ, ಅಲ್ಲೇ ಓದ್ಕೋತಾ ಇರ್ತಾಳೆ. ಅವಳಿಗಂತೂ ಮಾತ್ರ ಏನೂ ಒಂದು ಕೆಲಸ ಹೇಳ್ತಾ ಇಲ್ಲ ಫ್ರೆಂಡ್ಸ್. ಸಾಕು, ಓದೋ ಟೈಮಲ್ಲಿ ಸಾಕು. ಆಮೇಲೆ 1 ವರ್ಷದಲ್ಲಿ ಹೆಂಗೋ ರಜಾ ಅದು ಬರುತ್ತೆ, 10th ಹೆಂಗೋ ಹೇಳ್ಕೊಡ್ತೀನಿ ಅವಳಿಗೆ ಕೆಲಸಗಳನ್ನ. ಅವಳು ಮಾಡ್ತೀನಿ ಅಂದ್ರೂ ಬೇಡ ಅಂತಲೇ ಹೇಳ್ತೀನಿ. ತುಂಬ ಓದೋದಿರುತ್ತೆ, ನಾನೇ ನೋಡ್ತಾ ಇದ್ದೀನಲ್ಲ, ಸಿಲೆಬಸ್ ಎಲ್ಲ ಹೆವಿ. ಸೊ ನಾವು ಆ್ಯಸ್ ಎ ಮದರ್ ನಮಗೆ ಸ್ಟ್ರೈನ್ ಆದರೂ ಪರವಾಗಿಲ್ಲ, ನಮ್ಮ ಲೈಫ್ ಹೆಂಗೋ ಸೆಟ್ಟಾಗಿದೆ. ಅವ್ರ ಲೈಫ್ ಸೆಟ್ ಆಗಬೇಕು ಅಂದರೆ ನಮಗೆ ಸ್ಟ್ರೈನ್ ಆದರೂ ಪರವಾಗಿಲ್ಲ, ಅವ್ರಿಗೆ ಕೆಲಸ ಹೇಳಬಾರ್ದು ಅಂತ ಅನಿಸುತ್ತೆ. ಈಗ ಅಟ್ಲೀಸ್ಟ್ ಚಿಕ್ಕವಳಿಗೆ ಹೇಳ್ತೀನಿ ನಾನು, ಅದೇ ತಿಡು ಇದು ಕಸ ಗುಡಿಸು, ಬಟ್ ದೊಡ್ಡವಳಿಗೆ ಹೇಳಲ್ಲ, ಅವಳಿಗೆ ಕಮಿಟ್ಮೆಂಟ್ಸೇ ಜಾಸ್ತಿ ಇದೆ ಅಲ್ವಾ. ಸೊ ಲಾಸ್ಟ್ ಟಿಪ್ ಏನು ಅಂದರೆ ಕ್ಲೀನ್ ಆ್ಯಸ್ ಯು ಗೋ. ಆರ್ಗನೈಸೇಷನ್ ಆಗಿರಬೇಕು ಅಂದರೆ ಒಂದು ಕಡೆ ನಾವು ಚಾಪ್ ಮಾಡ್ತಿದ್ರೆ ಆ ತರಕಾರಿ ಸಿಪ್ಪೆ ಏನಾದರೂ ಇದ್ದರೆ ಅದಕ್ಕೆ ಹಾಕೋದು, ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋದು, ಸ್ಲ್ಯಾಬ್ ಕ್ಲೀನ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ನಾನು ಫಾಲೋ ಮಾಡ್ತಾಯಿದ್ದೀನಿ. ನೀವು ಫಾಲೋ ಮಾಡಿ. ಸೊ ಇದಿಷ್ಟೇ ಪ್ಲ್ಯಾನಿಂಗು ಮತ್ತು ಎಲ್ಲ ಪ್ರಿಪ್ರೇಷನ್ ಮೊದಲೇ ಮಾಡ್ಕೊಳ್ಳೋಂಥದ್ದು, ಕ್ಲೀನಿಂಗು, ಡೈಲಿ ರೊಟೀನು, ಮತ್ತು ಯಾವ ಜಾಗದಲ್ಲಿ ಏನು ಇಡಬೇಕು ಅದನ್ನೇ ಎತ್ತಿಡೋದು. ಲಾಸ್ಟ್ ಯಾವಾಗ ಕೆಲಸ ಮಾಡ್ತೀವೋ ಆಗಾಗ ಕ್ಲೀನ್ ಮಾಡ್ಕೊಂಡು ಹೋದರೆ ಮನೆ ಆರ್ಗನೈಸ್ಡ್ ಆಗಿರುತ್ತೆ. ಪರ್ಫೆಕ್ಟ್ ಹ್ಯಾಬಿಟ್ ಇದು. ಅನ್ಕೋತೀವಿ ಅಯ್ಯೋ ಏನಿದು ಫಾಲೋ ಮಾಡಬೇಕಾ, ಮಾಡಿಬಿಟ್ರೆ ಚಿಕ್ಕ ಪುಟ್ಟದೇ ರೊಟೀನೇ, ನಾರ್ಮಲ್ ಹ್ಯಾಬಿಟ್ಸೇ, ಬಟ್ ಆದರೂ ಕೂಡ ಫಾಲೋ ಮಾಡೋದು ಭಾರಿ ಕಷ್ಟ. ಫಾಲೋ ಮಾಡಿದ್ರೆ ಮಾತ್ರ ಲೈಫಲ್ಲಿ ಒಂದು ಮಿರಾಕಲ್ ಅನ್ಬೋದು. ಮನೆ ಆಗಲಿ ಮನಸ್ಸಾಗಲಿ ತುಂಬ ಆರ್ಗನೈಸ್ಡ್ ಆಗಿರುತ್ತೆ, ನೆಮ್ಮದಿಯಾಗಿರುತ್ತೆ. ಎಲ್ಲ ವಸ್ತುಗಳು ಅದರ ಜಾಗದಲ್ಲಿದೆ. ಮನೆ ಆರ್ಗನೈಸ್ಡ್ ಆಗಿದೆ ಅಂದರೆ ತುಂಬ ನೆಮ್ಮದಿ ಅನಿಸುತ್ತೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.